ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕನ್ಯಾ ಹಾಗೂ ತುಲಾ ರಾಶಿಯವರ ಯುಗಾದಿ ಭವಿಷ್ಯದ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಅವರ ಆರೋಗ್ಯ, ಧನಲಾಭ, ಕುಟುಂಬ ಸೌಖ್ಯ, ವ್ಯಾಪಾರ, ವ್ಯವಹಾರಗಳು ಹೇಗೆ ಸಾಗ್ತವೆ? ಈ ವರ್ಷ ಕನ್ಯಾ ಮತ್ತು ತುಲಾ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯಲಿವೆಯೇ? ಇಷ್ಟು ದಿನ ಪಟ್ಟ ಕಷ್ಟ ದೂರವಾಗಲಿದೆಯೇ ಎಂಬುದರ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಗ್ರಹಗತಿಗಳ ಅನುಗುಣವಾಗಿ ಮಾರ್ಚ್ 19ರಿಂದ ಮುಂದಿನ ವರ್ಷ ಅಂದರೆ 2027 ಏಪ್ರಿಲ್ 6ರವರೆಗೆ ನಿಮಗೆ ದೊರೆಯುವ ಫಲಾಫಲಗಳು ಹೀಗಿವೆ. ಕನ್ಯಾ ರಾಶಿ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಬುಧನು ಕನ್ಯಾ ರಾಶಿಯ ರಾಶಿಯಾಧಿಪತಿ. ಈ ವರ್ಷ ನಿಮಗೆ ಭಾಗ್ಯೋದಯವಾಗಲಿದೆ. ಹೊಸ ವಾಹನ ಖರೀದಿ, ಸ್ವಗೃಹ ಪ್ರಾಪ್ತಿ ಹಾಗೂ ವ್ಯಾಪಾರಗಳಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ. ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತಾರೆ. 2026ರ 21 ಮೇ ನಂತರ ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಕೈಗೂಡುತ್ತವೆ. ಆದರೆ 2027 ಜನವರಿ ಮಾಸದಿಂದ ಗುರುವಿನ ಚಲನೆಯಿಂದಾಗಿ ನೀವು ನಕಾರಾತ್ಮಕ ಪ್ರಭಾವವನ್ನು ಪಡೆಯುವ ಸಾಧ್ಯತೆಗಳಿವೆ. ಕನ್ಯಾ ರಾಶಿಯವರಿಗೆ ಶುಕ್ರನ ಆಶೀರ್ವಾದದಿಂದಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಗುರುವು ಕೂಡ ಉತ್ತಮ ಸ್ಥಾನದಲ್ಲಿರುವ ಕಾರಣ ವಿವಿಧ ಮೂಲಗಳಿಂದ ಧನಾಗಮನವಾಗುತ್ತೆ. ಆದರೂ ಕೂಡ ವೆಚ್ಚಗಳು ಸಮಾನವಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ ಬಲಹೀನನಾಗಿದ್ರೆ ಹಣದ ವಿಷಯದಲ್ಲಿ ಈ ವರ್ಷ ಸಮಸ್ಯೆ ಎದುರಿಸಬಹುದು. ಆದರೂ ಕೂಡ ಈ ವರ್ಷ ಜೂನ್ ಮಾಸದವರೆಗೆ ಗುರುವು ಉತ್ತಮ ಸ್ಥಾನದಲ್ಲಿದ್ದು ಒಳ್ಳೆಯ ಅನುಕೂಲ ಮಾಡಿಕೊಡಲಿದ್ದಾನೆ. ಆದರೆ ಅಕ್ಟೋಬರ್ ತಿಂಗಳಿನಲ್ಲಿ ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗುತ್ತೆ. ಇನ್ನು ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಶನಿಗ್ರಹದ ಪರಿಣಾಮ ಕೆಲವು ಮನಸ್ತಾಪಗಳು ಬರುತ್ತದೆ. ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಏರ್ಪಡಬಹುದು. ಹಾಗಾಗಿ ಶನಿಯನ್ನು ಮೆಚ್ಚಿಸಲು ಶನಿವಾರಗಳಂದು ಶನಿದೇವರಿಗೆ ಪ್ರಾರ್ಥನೆ ಮಾಡೋದು ಬಹಳಾನೇ ಒಳ್ಳೆಯದು. ಇದರಿಂದ ಕುಟುಂಬ ಜೀವನ ಆನಂದಮಯವಾಗಿರಲು ಶನಿಯ ಆಶೀರ್ವಾದ ಸಿಗುತ್ತದೆ. ಇವುಗಳನ್ನು ಹೊರತುಪಡಿಸಿದರೆ ಸಂತಾನ ಹಾಗೂ ಆರೋಗ್ಯದ ವಿಷಯಕ್ಕೆ ಈ ವರ್ಷ ಉತ್ತಮವಾಗಿದೆ. ವಿದೇಶಕ್ಕೆ ಹೋಗಬೇಕು ಎಂಬ ಬಹುದಿನಗಳ ಕನಸು ನನಸಾಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಅದೃಷ್ಟ ತರಲಿದೆ. ಕನ್ಯಾ ರಾಶಿಯವರಿಗೆ ಪರಿಹಾರ. ಈ ವರ್ಷ ಕನ್ಯಾ ರಾಶಿಯವರು ತಮ್ಮ ನಕಾರಾತ್ಮಕ ಫಲಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಮಂಗಳವಾರಗಳಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ 2026ರ ಯುಗಾದಿಯ ನಂತರ ತುಲಾ ರಾಶಿಯವರು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಈ ವರ್ಷ ಗೋಚಾರ ಫಲದ ಪ್ರಕಾರ ಗುರುವು ಉತ್ತಮ ಸ್ಥಾನದಲ್ಲಿರುವ ಕಾರಣ ಮುಂದಿನ ವರ್ಷ ಯುಗಾದಿಯವರೆಗೂ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಈ ವರ್ಷ ಹಣಕಾಸು, ಆರೋಗ್ಯ, ಕುಟುಂಬ ಜೀವನ ಹಾಗೂ ವ್ಯಾಪಾರಗಳಲ್ಲಿ ಪ್ರಗತಿ ಕಾಣುತ್ತೀರಿ. ಕೇತು, ಶನಿ, ರಾಹು ಹಾಗೂ ಗುರುಗ್ರಹಗಳ ಉತ್ತಮ ಸಂಚಾರದ ಕಾರಣ ಈ ವರ್ಷ ಭಾಗ್ಯೋದಯದ ವರ್ಷ ಎಂದೇ ಹೇಳಬಹುದು. ಆದಾಯ ಈ ವರ್ಷ ಹೆಚ್ಚಾಗುವ ಸಾಧ್ಯತೆಗಳಿವೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ, ಸಂತಾನದ ಆಶೀರ್ವಾದ ಸೇರಿದಂತೆ ಬಹಳ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಆದರೂ ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಗರ್ಭಿಣಿಯರಿಗೆ ತೊಂದರೆಗಳಿರಬಹುದು. ಆದರೂ ಸ್ನೇಹಿತರಿಂದ ಲಾಭ, ಪ್ರಯಾಣ, ತೀರ್ಥಕ್ಷೇತ್ರಗಳ ದರ್ಶನ ಸೇರಿದಂತೆ ಈ ವರ್ಷ ತುಲಾ ರಾಶಿಯವರು ಬಹಳಷ್ಟು ಉತ್ತಮವಾದ ಫಲಿತಾಂಶಗಳು ಪಡೆಯಲಿದ್ದಾರೆ. ತುಲಾ ರಾಶಿಯವರಿಗೆ ಪರಿಹಾರ. ತುಲಾ ರಾಶಿಯವರು ಮನೆ ದೇವರನ್ನು ಪ್ರಾರ್ಥನೆ ಮಾಡೋದು ಬಹಳನೇ ಮಂಗಳಕರವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ಹಾಗೂ ತುಲಾ ರಾಶಿಯ ಯುಗಾದಿ ವರ್ಷ ಭವಿಷ್ಯಗಳನ್ನ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿ ನೀಡ್ತೀವಿ. ಅಲ್ಲಿಯವರೆಗೆ ನಿಮ್ಮ ಕನ್ಯಾ ಅಥವಾ ತುಲಾ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.